ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿ ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ. 3:30 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದು ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ ಈಗ ಡಿ ಎ ಕೇಸ್ ಅಡಿ ಏನು ಕೇಳಿದ್ರು? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದಾರೆ ಅಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಮತ್ತೆ ಯಾವಾಗಾರು ಬರೋಕ್ಕೆ ಹೇಳಿದ್ದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಅದು ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಇದೆಯಲ್ಲ ಏನೋ ಡ್ರೋನ್ ಇಲ್ಲಲ್ಲ, ನನ್ನ ಗಮನಕ್ಕೆ ಬಂತು ಅದು. ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಅವ್ರದ್ದು. ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ, ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ. ಅವನೇನೋ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋನ್ ಏನೋ ಹಾಳಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ? ಹಂಗೂ ಇಲ್ಲ ಒಂದು ನಿಮಿಷ, ಹಂಗೂ ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ, ನಾನು ಕೇಳಿ ಬಂದಿದ್ದು ನಾನು. ಅದೇನು ಅವನು ನಷ್ಟ ಆಗಿದೆ, ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತಲ್ಲ. ಅದು ಮಗ ಒಪ್ಕೊಂಡಿದ್ದಾನಂತ, ಅವ್ನು ಕೊಡ್ತೀನಿ ಅಂತ ನಷ್ಟ. ಈಗ ಯಾರ್ದಾನೆ ಇರಲಿ, ಈಗ ಬಡವೊಂದೇನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ಅವ್ನು ತಪ್ಪು, ಈಗ ತಪ್ಪು ಅವನದೇ. ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗಬೇಕು. ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಹೈಟ್ ಹೋಗ್ಬೇಕು. ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು? ಅವನೇ ತಾನೇ ಮಾಡ್ಕೊಳ್ಬೇಕು. ಯಾವ ಹೈಟಲ್ಲಿ ಹೋಗಬೇಕು, ಏನು ಮಾಡೋದು? ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ, ಪಾಪ ಅವ್ನು ಬಡವ ಇದ್ದಾನಂತೆ. ಹಂಗಾಗಿ ಮಗನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದಾನೆ. ಅದು ಏನಿಲ್ಲ ಸಹಾಯ ಮಾಡುವ ಮಾನವೀಯತೆ ದೃಶ್ಯನ ಮಾಡ್ಕೊಳ್ಳಿ ಅಷ್ಟೇ ಮಾಡ್ಕೊಡ್ಬೇಕಿಲ್ಲ. ಯಾರನ್ನ ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿ ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ. 3:30 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದು ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ. ಈಗ ಡಿ ಎ ಕೇಸ್ ಅಡಿ ಏನು ಕೇಳಿದ್ರು? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದಾರೆ ಅಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಮತ್ತೆ ಯಾವಾಗಾರು ಬರೋಕ್ಕೆ ಹೇಳಿದ್ದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಅದು ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಇದೆಯಲ್ಲ ಏನೋ ಡ್ರೋನ್ ಇಲ್ಲಲ್ಲ, ನನ್ನ ಗಮನಕ್ಕೆ ಬಂತು ಅದು. ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಅವ್ರದ್ದು. ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ, ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ. ಅವನೇನೋ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋನ್ ಏನೋ ಹಾಳಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ? ಹಂಗೂ ಇಲ್ಲ ಒಂದು ನಿಮಿಷ, ಹಂಗೂ ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ, ನಾನು ಕೇಳಿ ಬಂದಿದ್ದು ನಾನು. ಅದೇನು ಅವನು ನಷ್ಟ ಆಗಿದೆ, ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತಲ್ಲ. ಅದು ಮಗ ಒಪ್ಕೊಂಡಿದ್ದಾನಂತೆ, ಅವ್ನು ಕೊಡ್ತೀನಿ ಅಂತ ನಷ್ಟ. ಈಗ ಯಾರ್ದಾನೆ ಇರಲಿ, ಈಗ ಬಡವೊಂದೇನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ಅವ್ನು ತಪ್ಪು, ಈಗ ತಪ್ಪು ಅವನದೇ. ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗಬೇಕು. ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಹೈಟ್ ಹೋಗ್ಬೇಕು. ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು? ಅವನೇ ತಾನೇ ಮಾಡ್ಕೊಳ್ಬೇಕು. ಯಾವ ಹೈಟಲ್ಲಿ ಹೋಗಬೇಕು, ಏನು ಮಾಡೋದು? ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ, ಪಾಪ ಅವ್ನು ಬಡವ ಇದ್ದಾನಂತೆ. ಹಂಗಾಗಿ ಮಗನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದಾನೆ. ಅದು ಏನಿಲ್ಲ ಸಹಾಯ ಮಾಡುವ ಮಾನವೀಯತೆ ದೃಶ್ಯನ ಮಾಡ್ಕೊಳ್ಳಿ ಅಷ್ಟೇ ಮಾಡ್ಕೊಡ್ಬೇಕಿಲ್ಲ. ಯಾರನ್ನ ಹಿಂದೆ ನೋಟಿಸ್ ಕೊಟ್ಟಿದ್ರು. ಇವತ್ತು 3ನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿ ಇಲ್ಲ 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು 3ನೇ ತಾರೀಕು ಬರಬೇಕಂತ. 3:30 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದು ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ. ಈಗ ಡಿ ಎ ಕೇಸ್ ಅಡಿ ಏನು ಕೇಳಿದ್ರು? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದಾರೆ ಅಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಮತ್ತೆ ಯಾವಾಗಾರು ಬರೋಕ್ಕೆ ಹೇಳಿದ್ದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಅದು ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಇದೆಯಲ್ಲ ಏನೋ ಡ್ರೋನ್ ಇಲ್ಲಲ್ಲ, ನನ್ನ ಗಮನಕ್ಕೆ ಬಂತು ಅದು. ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಅವ್ರದ್ದು. ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ, ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ. ಅವನೇನೋ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು
ಆ ಡ್ರೋನ್ ಏನೋ ಹಾಳಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ? ಹಂಗೂ ಇಲ್ಲ ಒಂದು ನಿಮಿಷ, ಹಂಗೂ ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ, ನಾನು ಕೇಳಿ ಬಂದಿದ್ದು ನಾನು ಅದೇನು ಅವನು ನಷ್ಟ ಆಗಿದೆ, ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತಲ್ಲ, ಅದು ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಿ ಅಂತ ನಷ್ಟ. ಈಗ ಯಾರ್ದಾನೇ ಇರಲಿ, ಈಗ ಬಡವೊಂದೇನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ಅವ್ನು ತಪ್ಪು, ಈಗ ತಪ್ಪು ಅವನದೇ. ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗಬೇಕು. ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಹೈಟ್ ಹೋಗ್ಬೇಕು. ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು? ಅವನೇ ತಾನೇ ಮಾಡ್ಕೊಳ್ಬೇಕು. ಯಾವ ಹೈಟಲ್ಲಿ ಹೋಗಬೇಕು, ಏನು ಮಾಡೋದು? ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ, ಪಾಪ ಅವ್ನು ಬಡವ ಇದ್ದಾನಂತೆ. ಹಂಗಾಗಿ ಮಗನೇ ಹೇಳಿದಾನಂತೆ, ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದಾನೆ. ಅದು ಏನಿಲ್ಲ ಸಹಾಯ ಮಾಡುವ ಮಾನವೀಯತೆ ದೃಶ್ಯ ನಾವು ಮಾಡ್ಕೊಳ್ಳಿ ಅಷ್ಟೇ ಮಾಡ್ಕೊಡ್ಬೇಕಿಲ್ಲ. ಯಾರನ್ನ ಹಿಂದೆ ನೋಟಿಸ್ ಕೊಟ್ಟಿದ್ರು, ಇವತ್ತು 3ನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ. ಇಲ್ಲ, 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು, 3ನೇ ತಾರೀಕು ಬರಬೇಕಂತ. 3:30 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದೆ, ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ ಈಗ DA ಕೇಸ್ ಅಡಿ ಏನು ಕೇಳಿದ್ರು? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದಾರೆ ಅಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಮತ್ತೆ ಯಾವಾಗಾರು ಬರಕ್ಕೆ ಹೇಳಿದ್ದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಅದು ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಇದೆಲ್ಲ ಏನೋ ಡ್ರೋನ್ ಇಲ್ಲಲ್ಲ, ನನ್ನ ಗಮನಕ್ಕೆ ಬಂತು ಅದು. ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಅವ್ರದ್ದು. ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ, ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ. ಅವನೇನೋ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋನ್ ಏನೋ ಹಾಳಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ? ಹಂಗೂ ಇಲ್ಲ ಒಂದು ನಿಮಿಷ, ಹಂಗೂ ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ, ನಾನು ಕೇಳಿ ಬಂದಿದ್ದು ನಾನು ಅದೇನು ಅವನು ನಷ್ಟ ಆಗಿದೆ, ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತಲ್ಲ, ಅದು ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಿ ಅಂತ ನಷ್ಟ. ಈಗ ಯಾರ್ದಾನೇ ಇರಲಿ, ಈಗ ಬಡವೊಂದೇನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ಅವ್ನು ತಪ್ಪು, ಈಗ ತಪ್ಪು ಅವನದೇ. ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗಬೇಕು. ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಹೈಟ್ ಹೋಗ್ಬೇಕು. ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು? ಅವನೇ ತಾನೇ ಮಾಡ್ಕೊಳ್ಬೇಕು. ಯಾವ ಹೈಟಲ್ಲಿ ಹೋಗಬೇಕು, ಏನು ಮಾಡೋದು? ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ, ಪಾಪ ಅವ್ನು ಬಡವ ಇದ್ದಾನಂತೆ. ಹಂಗಾಗಿ ಮಗನೇ ಹೇಳಿದಾನಂತೆ, ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದಾನೆ. ಅದು ಏನಿಲ್ಲ ಸಹಾಯ ಮಾಡುವ ಮಾನವೀಯತೆ ದೃಶ್ಯ ನಾವು ಮಾಡ್ಕೊಳ್ಳಿ ಅಷ್ಟೇ ಮಾಡ್ಕೊಡ್ಬೇಕಿಲ್ಲ. ಯಾರನ್ನ ಹಿಂದೆ ನೋಟಿಸ್ ಕೊಟ್ಟಿದ್ರು, ಇವತ್ತು 3ನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅವ್ರಿಗೆ. ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ವಿ ನಾವು. ಈ ಹಿಂದೆ 3 ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ. ಇಲ್ಲ, 3 ನೋಟಿಸ್ ಕೊಟ್ಟಿದ್ರು, ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು, 3ನೇ ತಾರೀಕು ಬರಬೇಕಂತ. 3:30 ಗಂಟೆಗೆ ಬರಬೇಕಂತ 3 ಗಂಟೆಗೆ ಬಂದೆ, ಅರ್ಧ ಗಂಟೆ ಮುಂಚೆನೇ ಬಂದಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ. ಈಗ DA ಕೇಸ್ ಅಡಿ ಏನು ಕೇಳಿದ್ರು? ಏನೇನು ಅವ್ರು ಕೇಳಿದಾರೆ ಅದು ಕೊಟ್ಟಿದ್ದೀವಿ. ಮಾಧ್ಯಮಕ್ಕೆ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದಾರೆ ಅಂತ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿನ ಕೊಟ್ಟಿದ್ದೀವಿ. ಈಗ ಮತ್ತೆ ಯಾವಾಗಾರು ಬರಕ್ಕೆ ಹೇಳಿದ್ದಾರೆ? ತಿರ್ಗಿ ಅಗತ್ಯ ಇದ್ರೆ ಕರಿತೀವಿ ಅಂತ ಹೇಳಿದ್ದಾರೆ. ಅದು ಕರೆದ್ರೆ ಬರ್ತೀನಿ, ನಾನು ಕರೆದ್ರೆ ಬರ್ತೀನಿ. ಇದೆಲ್ಲ ಏನೋ ಡ್ರೋನ್ ಇಲ್ಲಲ್ಲ, ನನ್ನ ಗಮನಕ್ಕೆ ಬಂತು ಅದು. ಈಗ ಡ್ರೋನ್ ಅಂದರೆ ಅವರು ಒಂದು ಜಾಬ್ ಅವ್ರದ್ದು. ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ, ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ. ಅವನೇನೋ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋನ್ ಏನೋ ಹಾಳಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ? ಹಂಗೂ ಇಲ್ಲ ಒಂದು ನಿಮಿಷ, ಹಂಗೂ ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ, ನಾನು ಕೇಳಿ ಬಂದಿದ್ದು ನಾನು ಅದೇನು ಅವನು ನಷ್ಟ ಆಗಿದೆ, ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತಲ್ಲ, ಅದು ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಿ ಅಂತ ನಷ್ಟ. ಈಗ ಯಾರ್ದಾನೇ ಇರಲಿ, ಈಗ ಬಡವೊಂದೇನೋ ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ಅವ್ನು ತಪ್ಪು, ಈಗ ತಪ್ಪು ಅವನದೇ. ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗಬೇಕು. ಈಗ ಡ್ರೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಹೈಟ್ ಹೋಗ್ಬೇಕು. ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು? ಅವನೇ ತಾನೇ ಮಾಡ್ಕೊಳ್ಬೇಕು. ಯಾವ ಹೈಟಲ್ಲಿ ಹೋಗಬೇಕು, ಏನು ಮಾಡೋದು? ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ, ಪಾಪ ಅವ್ನು ಬಡವ ಇದ್ದಾನಂತೆ. ಹಂಗಾಗಿ ಮಗನೇ ಹೇಳಿದಾನಂತೆ, ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದಾನೆ. ಅದು ಏನಿಲ್ಲ ಸಹಾಯ ಮಾಡುವ ಮಾನವೀಯತೆ ದೃಶ್ಯ ನಾವು ಮಾಡ್ಕೊಳ್ಳಿ ಅಷ್ಟೇ ಮಾಡ್ಕೊಡ್ಬೇಕಿಲ್ಲ. ಯಾರನ್ನ